ಇಲ್ಲಾಂದರೆ ಇಷ್ಟು ಹೋಮ್ವರ್ಕು ಇಷ್ಟು ಅಂದರೆ ಗೆಲ್ಲೇಬೇಕು ಅಥವಾ ಜನನ ಮೆಚ್ಚಿಸ್ಲೇಬೇಕು ಅಂತ ಮಾಡೋದು ಬೇರೆ, ಅದು ತುಂಬ ಸಿನಿಮೋತ್ಸಾಹದಲ್ಲಿ ಆ ಪ್ರೀತಿಯಲ್ಲಿ ಮಾಡೋದು ಬೇರೆ. ಆ ಪ್ರೀತಿ ಇಲ್ಲಿ ಎಲ್ಲರಿಗೂ ಕಾಣ್ತಾ ಇದೆ, ಆ ಪ್ಯಾಷನ್ ಎಲ್ಲರಲ್ಲೂ ಇದೆ, ಅದಕ್ಕೆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿರೋದು. ಸೊ ಮೇ ಬಿ ನಾನು ಇಲ್ಲಿ ಕೂತ್ಕೊಂಡು ನಾನು ಅವಾಗಲೇ ಹೇಳಿದೆ, ನಾನು ಎಳೆದೆಳೆದು ಮಾತಾಡ್ತಾ ಇದ್ದೀನಿ ಅಥವಾ ನಾನು ಓವರಾಗಿ ಮಾತಾಡ್ತೀನಿ ಅನ್ಕೋಬೋದು. ಬಟ್ ಈ ಸಿನಿಮಾ ನೋಡಿದ ಮೇಲೆ ಅದು ಎಲ್ಲರೂ ಮಾತಾಡ್ತಾರೆ. ಈ ಥರದ ಸಿನಿಮಾಗಳನ್ನು ಅಂದರೆ ಮಿಸ್ ಮಾಡಬಾರ್ದು ಅಷ್ಟೇ, ಥಿಯೇಟ್ರಿಗೆ ಬಂದಾಗ ಮಿಸ್ ಮಾಡಬಾರ್ದು. ಇಲ್ಲ ಬಂದೇ ಒಂದು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಸರ್, ನಂಗೆ ಅದು ಇಷ್ಟ ಇಲ್ಲ ಆ್ಯಕ್ಚುಲಿ. ನಾನು ಕೂಡ ಅದೇ ಫೀಲ್ಡಲ್ಲಿದ್ದು ಪಬ್ಲಿಸಿಟಿ ಮಾಡಿಲ್ಲ, ಅದು ಮಾಡಿಲ್ಲ. ಬಟ್ ಮಿನಿಮಮ್ ಪಬ್ಲಿಸಿಟಿ ಎಲ್ಲ ಸಿನಿಮಾಗಳು ಮಾಡ್ತಿದ್ದಾರೆ. ಸಿನಿಮಾ ಆಸಕ್ತರಿಗೆ ಎಲ್ಲೆಲ್ಲಿ ಸಿಗಬೇಕು ಅಲ್ಲೆಲ್ಲಿ ಸಿನಿಮಾ ವಿಷಯಗಳು ಸಿಗ್ತಾ ಇದೆ. ಆದರೆ ಆಸಕ್ತರು ಅಲ್ಲಿ ಚರ್ಚೆ ಮಾಡೋದು, ಕಮೆಂಟ್ ಆಗ್ತಾರಲ್ಲ, ಅವ್ರುಗಳ ಥಿಯೇಟ್ರಿಗೆ ಬಂದ್ಬಿಟ್ರೆ ಸಾಕು. ಎಲ್ಲ ಹೋಗುತ್ತೆ. ಒಂದಂತೂ ನನಗೆ ಗೊತ್ತಿಲ್ಲ, ನನಗೆ ನನ್ನ ಜಡ್ಜ್ಮೆಂಟ್ಗೆ ತುಂಬ ಒಂದಷ್ಟು ನನ್ನ ಸರ್ಕಲ್ ತುಂಬ ಬೆಲೆ ಕೊಟ್ಟು, ಚಾನಲ್ಗಳಾಗಲಿ, ಈಗ ಪರಮ್ ಅವರಾಗಲಿ, ರಾಘವೇಂದ್ರ ಹುಣಸೂರವರಾಗಲಿ, ಅಂದರೆ ಈ ಟೀಮು, ಇಡೀ ಚಾನಲ್ ಟೀಮಲ್ಲಿ ಒಂದಷ್ಟು ಜನ ನನ್ನ ಜಡ್ಜ್ಮೆಂಟ್ಗೆ ಒಂದು ಬೆಲೆ ಕೊಡ್ತಾರೆ. ಅಂದರೆ ನನ್ನದು ಒಪಿನಿಯನ್ನು ಅದಕ್ಕೆ ಅದನ್ನು ಬೇಸಿಟ್ಕೊಂಡ್ರೆ, ಅಂದರೆ ನಾನು ಹೇಳಿದ್ದನ್ನು ಸ್ವಲ್ಪ ಹತ್ರ ರಾಮ್ಜಿ ಒಂದು ಜಡ್ಜ್ಮೆಂಟ್ ಕರೆಕ್ಟಾಗಿದೆ ಅಂತ ಅದನ್ನು ಬೇಸಾಗಿ ಇಟ್ಕೊಂಡು ಹೇಳೋದಂದರೆ, ಸೂಪರ್ 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 ಎಕ್ಸ್ಟ್ರಾರ್ನರಿ ಸಿನಿಮಾ ಮಾಡಿರೋಂಥ ಟೀಮ್. ಹೌದು, ಅದು ನನ್ನ ಕಡೆಯಿಂದ ಅಷ್ಟು ಎದೆ ತಟ್ಕೊಂಡು ವ್ಯೂವರ್ಸ್ಗೆ, ಸಿನಿಮಾ ಪ್ರೇಕ್ಷಕರಿಗೆ, ಥಿಯೇಟ್ರಿಗೆ ಬರೋರಿಗೆ ಒಂದು ಒಳ್ಳೆ ಸಿನಿಮಾ ಆಗೋದಂತೂ 100% ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಇದೇ ಪ್ರೋಮೋ ಸರ್, ಇದೇ ಪ್ರೋಮೋ ಅಲ್ಲ. ನಿಮ್ಮ ಸೀರಿಯಲ್ ಕಡೆ ಬಸ್ ಹೋಗಿದೆ 1000 ಗಟ್ಟಲೆ ಎಪಿಸೋಡ್ಸ್ ಎಲ್ಲವ, ಎಷ್ಟು ಜನ ಇದ್ದಾರೆ. ಇಡೀ ಸಿನಿಮಾ ಮಳೆಯಲ್ಲೇ ಶೂಟಿಂಗ್ ಮಾಡ್ಬೇಕಂತ ಅನ್ಕೊಂಡ್ರು. ಇಡೀ ಸಿನಿಮಾ ಮಳೆಗೆ ಇವ್ರು ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ. ಎಷ್ಟು ಹೌದು ಸರ್ ಖರ್ಚಾಗಿರೋದು ಅಂದ್ರೆ ಕೇಳ್ಕೊಂಡ್ರು ಬರ್ದೇ ಇರೋ ಮಳೆ ಕೂಡ್ಕೊಂಡು ಬಂದಿದೆ. ಹಂಗೆ ನಾವು ಕೇಳ್ಕೊಳ್ಳೇಬೇಕಾಗಿಲ್ಲ, ಕೂಡ್ಕೊಂಡು ಅವರೇ ಬರ್ತಾರೆ. ಆಮೇಲೆ ಈ ಸಿನಿಮಾದಲ್ಲಿ ಸುಮ್ಮನೆ ಅಂದ್ರೆ ಸೀರಿಯಸ್ ಆಗಿ ತಗೊಳ್ಳಿ. ಬಟ್ ಏನಂದ್ರೆ ಇವ್ರು, ನಾವು ಮೊನ್ನೆ ಮಂಗಳೂರಿಗೆ ಹೋದಾಗ ನಾವು ಇವರು ಕುತ್ಕೊಂಡು ಇದು ಮಾಡ್ತಿದ್ದೋ, ಅಂದ್ರೆ ಇಂಟ್ರೂ ತರ ಹಿಂಗೆ ಶೂಟ್ ಮಾಡ್ತಾ ಇದ್ರು. ಸಣ್ಣದಾಗಿ ಮಳೆ ಎಲ್ಲ ಕೇಳ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ಮಾತಾಡಿದೀವಿ. ಇವ್ರು ಅದೇ ಹೇಳ್ತಿದ್ರು, ಫಿಲಮಲ್ಲೂ ಹಿಂಗೆ ಸರ್ ಮಳೆ ನಮ್ಗೆ ಬೇಕು ಅಂದಾಗ ಮಳೆ ಬರೋದು, ಬೇಡ ಅಂದಾಗ ನಿಲ್ಲೋದು ಅಂತೆಲ್ಲ ಹೇಳ್ತಿದ್ರು. ನಾವು ತಮಾಷಾಗಿದ್ದೋ. ನಮ್ದೆಲ್ಲ ಮುಗೀತು ಇಂಟ್ರು, ಅರ್ಧ ಗಂಟೆ ತನಕ ಸಣ್ಣದಾಗಿ ಬಂತು. ಮುಗಿದ ತಕ್ಷಣ ಓಕೆ ಕಟ್ ಅಂದ ತಕ್ಷಣ ಸರ್ ಹೆಂಗ್ ಬಂತು ಮಳೆ ಅಂದ್ರೆ ಬದ ನೋಡಿ ವೆಯ್ಟ್ ಮಾಡ್ತಿತ್ತು ಇಷ್ಟ ತನಕ ಮಳೆ ಅಂದ್ರೆ ಅದಕ್ಕೆ ಹೆಂಗಾರು ತಗೋಬೋದು. ಬಟ್ ಆಕ್ಚುಲಿ ಅದು ಒಂಥರ ನಮ್ಗೆಲ್ಲ ಇರ್ಬೋದು ಒಂದೇನೋ. ಆ್ಯಂಡ್ ಈ ಸಿನಿಮಾದಲ್ಲಿ ಅದೇ ಈಗ ತಾಂತ್ರಿಕವಾಗಿ ನಾವು ಟೆಕ್ನಿಕಲ್ ಏನು ಮಾತಾಡಿದ್ವಿ ಸರ್, ಕಲಾವಿದರ ಬಗ್ಗೆ ಮಾತಾಡ್ಲೇಬೇಕು. ಈಗ ನವೀನ್ ಸರ್ ಇದ್ದಾರೆ, ಮಾತಾಡ್ತಾ ಇದ್ದೀನಿ. ದೇಶಪಾಂಡೆ ಅವರು, ಅರುಣಾ ಬಾಲರಾಜ್ ಅವರು, ಅಂದರೆ ನಾಯಕಿ ಭಗತ್ತು. ನನಗನ್ಸಿದ್ದು ಅದೇ, ಮೊನ್ನೆ ಇವ್ರಿಗೆ ಹೇಳ್ತಾ ಇದ್ದೆ, ಯಾರೋ ಒಬ್ರಿಗೆ ಆಫೀಸಿಗೆ ಬಂದಿದ್ರು, ಸಾಂಗ್ ತೋರಿಸ್ತಾ ಇದೆ ಹೆಂಗೆ ಅಂದ್ಬಿಟ್ಟು. ಒಳ್ಳೆ ಅಲ್ಲು ಅರ್ಜುನ್ ಥರ ಇದ್ದಾನೆ ಗುರು, ಒಳ್ಳೆ ಹೀರೋ ಆಗ್ತಾನೆ. ನಾನು ಸಿನಿಮಾ ನೋಡಪ್ಪ ಆಮೇಲೆ ಇನ್ನೂ ಬೇರೆ ಮಾತಾಡ್ತೀನಿ. ಅಂದರೆ ಆ ಥರದ್ದು ಪ್ರತಿಭೆಗಳನ್ನು ಈ ಸಿನಿಮಾ ಕೊಡ್ತಾ ಇದೆ, ಅದು ಒಂದು ಹೆಮ್ಮೆ ವಿಷಯ. ಮತ್ತು ದೇಶಪಾಂಡೆ ಅವ್ರದ್ದು ಕ್ಯಾರೆಕ್ಟರ್ ಎಸ್ಪೆಷಲಿ ನಿಮಗೆ ಬಿಡಿ, ನಿಮ್ಮ ಆಸ್ಥಾನದ ಕಲಾವಿದರು ಅವರು. ಅಂದರೆ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟ್ರು ಅಷ್ಟೇ ಒಂದು ಪಿಲ್ಲರ್ ಥರ ನಿಲ್ತಾ. ಈಗ ಇವ್ರ ಕ್ಯಾರೆಕ್ಟರ್ ಜೊತೆಗೆ ಆ ನಿಲ್ಲುವಂಥ ಕ್ಯಾರೆಕ್ಟರ್ಗಳು, ಅರುಣಾ ಬಾಲರಾಜ್ ಅವ್ರದ್ದು ಅಷ್ಟೇ. ಆ ಕ್ಯಾರೆಕ್ಟರ್ನ ಅಷ್ಟು ಸ್ಟ್ರಾಂಗ್ ಆಗಿ ನಾನು ಅದನ್ನು ನೋಡಿರಲಿಲ್ಲ. ಅದು ಹರ್ಷ ಸರ್ ಅದು ಯಾವ ಥರ ಡಿಸೈನ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಈ ಒಂದು ಅಂದರೆ ಈ ಥರದ್ದು ಕಂಟೆಂಟ್ಗಳ ಬಗ್ಗೆ ಎಷ್ಟು ಮಾತಾಡ್ತಾನೆ ಇರ್ತೀವಿ, ಮತ್ತೆ ಅದು ಹೋಲಿಕೆಗಳು ಮತ್ತೊಂದು ಹೋಗ್ತಾನೆ ಇರುತ್ತೆ. ಅಂದರೆ ಇಂಡಸ್ಟ್ರಿಯಲ್ಲಿ ಪ್ರತಿ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದೊಂದು ಅದ್ಭುತಗಳು ಸೃಷ್ಟಿ ಆಗ್ತವೆ. ಅಂಥ ಅದ್ಭುತ ಇದೊಂದು ಆಗಿದೆ ಅನ್ನೋ ಫೀಲಿಂಗು ಗೊತ್ತಿಲ್ಲ. ಅಂದರೆ ಆಚೆ ಬಂದಮೇಲೆ ಜನ ರಿಸೀವ್ ಮಾಡಿದ್ಮೇಲೆ ಅದೇನಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಪ್ರಯತ್ನ ಅಂತೂ ಅತ್ಯದ್ಭುತ ಪ್ರಯತ್ನ. ಇದ್ರ ಒಳಗಡೆ ಟೆಕ್ನಿಕಲಿ ಇಷ್ಟೊತ್ತು ನಾವೇನು ಮಾತಾಡಿದ್ವೋ ಅದರಷ್ಟೇ ಮೇಜರಾಗಿ ಕಲಾವಿದರು ಪರ್ಫಾರ್ಮೆನ್ಸ್ಗಳು, ಅಂದರೆ ಹೀರೋ ಹೊಸಬಾಗಿರ್ಬೋದು, ಬಟ್ ಹೀರೋ ಭರವಸೆ, ಅಂದರೆ ಆ ಹೀರೋನ್ ಈ ಸಿನಿಮಾ ನೋಡಿದ್ಮೇಲೆ ಆ ಹೀರೋ ಮೇಲೆ ಹುಟ್ಟುವಂಥ ಒಂದು ಭರವಸೆ, ಈ ಹುಡುಗನಿಗೆ ಈ ಪಿಕ್ಚರ್ ಮಾಡ್ಬೋದು, ಈ ಹುಡುಗನಿಗೆ ಈ ಕತೆ ಮಾಡ್ಬೋದು ಅಂತ ಅನಿಸುತ್ತೆ, ನಾಯಕಿಗೆ ಈ ಥರದೊಂದು ಪಾತ್ರ ಕೊಡ್ಬೋದು ಅಂತ ಅನಿಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೋಷಕ ಕಲಾವಿದರು ಅಂತ ಏನು ಈ ಸಿನಿಮಾದಲ್ಲಿದ್ದಾರೆ, ಅವ್ರು ಮತ್ತೊಂದು ಸಲ, ಅವ್ರು ಆಲ್ರೆಡಿ ಪ್ರೂವ್ ಮಾಡಿ ಮತ್ತೊಂದು ಸಲ ಅವ್ರ ಬಗ್ಗೆ ಬೇರೆ ಥರದ್ದೇ ಒಂದು ಏನೋ ಅಭಿಮಾನ, ಪ್ರೀತಿ ಎಲ್ಲವೂ ಉಟ್ಕೊಳ್ಳುತ್ತೆ. ಆ ಥರದ್ದೊಂದು ಪಾತ್ರಧಾರಿಗಳು ಈ ಸಿನಿಮಾದಲ್ಲಿ. ನಾನು ಮಾತಾಡ್ತಾನೆ ಇರ್ತೀನಿ, ನೀವು ದಯವಿಟ್ಟು ಇಲ್ಲ ಕಾಸ್ಟಿಂಗ್ ಅಂತ ಮಾಡೋಕ್ಕೆ ಹೋದಾಗ ನನ್ನೊಂದೊಂದು ನಂಬಿಕೆ ಇದೆ. ಯಾಕೆ ಒಬ್ಬನ್ನ ಆಯ್ಕೆ ಮಾಡ್ಕೊಳ್ತೀವಿ ಈ ಪಾತ್ರ ಮಾಡಲಿ ಅಂತಂದರೆ ಆತ ಕಲಾವಿದ ಅಂತ ಗೊತ್ತಿರೋದ್ರಿಂದ. ಹೇಗೆ ಕಲಾವಿದ ಆಗ್ತಾನೆ, ಆತ ಏನು ಬೇಕಾದರೂ ಏನು ಕೊಟ್ಟರು ಮಾಡ್ತಾನೆ ಅಂತ ಆಗಿರೋದ್ರಿಂದನೇ ಕಲಾವಿದ ಆಗಿ ಒಬ್ಬ ಕ್ಯಾಮ್ರಾ ಮುಂದೆ ಬಂದು ಪ್ರೂವ್ ಆಗಿ ಏನೋ ಒಂದು ಮಾಡಿರ್ತಾರೆ.
ಹೌದು. ಅದರ್ವೈಸ್ ಆತ ಕಲಾವಿದ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರಾ, ಅವ್ರ ಸೂಟ್ ಆಗ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಾನು ಯಾವತ್ತೂ ನನ್ನ ಮೈಂಡಲ್ಲಿ ಇರೋದಿಲ್ಲ. ಅದು ಅವ್ರು ಏನು ಕೊಟ್ಟರು ಮಾಡ್ತಾರೆ ಅಂತ ಇರೋ ಯಾರ ಮೇಲೆ ನಂಬಿಕೆ ಇತ್ತೋ ಅವ್ರ ಹತ್ರನೇ ನಾನು ಅಪ್ರೋಚ್ ಮಾಡಿದ್ದು. ಸೊ ಹಾಗಾಗಿ ಇವ್ರು ಮಾಡ್ತಾರಾ ಇದನ್ನು ಪುಲ್ ಮಾಡ್ತಾರ ಅನ್ನೋ ಡೌಟು ನನಗೆ ಯಾವತ್ತಿರಲಿಲ್ಲ. ನಾನು ತುಂಬ ಕಾನ್ಷಿಯಸ್ ಆಗಿದ್ದಿದ್ದು ಫಸ್ಟ್ ಟೈಮ್ ಡೈರೆಕ್ಟರ್ ನಾನು. ತುಂಬ ಅದ್ಭುತ ಏನು ಪರ್ಫೆಕ್ಟಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ತುಂಬ ಮಿಸ್ಟೇಕ್ಗಳನ್ನ ಮಾಡ್ತೀನಿ ಅಂತ ಗೊತ್ತಿತ್ತು. ಆ ಮಿಸ್ಟೇಕ್ಗಳನ್ನು ಕಂಡ್ರು ಕಾಣದೆ ಪರವಾಗಿಲ್ಲ ಬಿಡು ಹೋಗಲಿ ಮಾರ್ಜಿನ್ ಕೊಡೋಣ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋರು ಯಾರಿದ್ದಾರೆ ಅಂತ ಹುಡುಕಿನೇ ಫಸ್ಟು ನಾನು ನನ್ನ ಮೈಂಡಲ್ಲಿದ್ದಿದ್ದು. ಯಾಕಂದರೆ ಅಲ್ಲಿ ನಾವು ಹೇಳೋ ಪ್ರಶ್ನೆ ಏನೋ ಹೇಳ್ತೀವಿ ನಾವು, ಇದ್ಯಾಕೆ ಹಿಂಗೆ ನಾನು ಹಿಂಗೆ ಮಾಡ್ಬೋದಲ್ವಾ, ಇದು ಚೆನ್ನಾಗಿಲ್ಲ ಅಂತ ಒಂದು ಮಾತು ಅಂದ್ಬಿಟ್ರು ಅಂದರೆ ನಿಮ್ಮ ಲೈಫ್ ಹೋಯ್ತದು, ಅಂದರೆ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತದು. ಹೌದಾ ಹಿಂಗೆ ಮಾಡೋಣ ಅಂತಂದ್ಬಿಟ್ಟು ಆಮೇಲೆ ಸರಿ ಹಿಂಗೆ ಮಾಡಿ ನೋಡೋಣವಾ, ಹಿಂಗೂ ಒಂದು ಮಾಡೋಣ ಅಂತಂದಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ಆ ಥರ ಸಪೋರ್ಟಿವ್ ಆಗಿ ಯಾರ್ಯಾರು ನಿಂತ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಹಾಗಾಗಿನೇ ಫಸ್ಟು ಅಪ್ರೋಚ್ ಮಾಡಿದ್ದು ನವೀನ್ ಸರ್ನ ನಾನು. ಈ ಸಿನಿಮಾ ಕಾಸ್ಟಿಂಗ್ ಅಂತ ಅಂದರೆ ಭಗತ್ ಇದ್ದ, ಅದಾದಮೇಲೆ ನವೀನ್ ಸರು, ಅದಾದಮೇಲೆ ಗೋಪಾಲ್ ದೇಶಪಾಂಡೆ. ಅಂದರೆ ಪ್ಯಾರಲಲ್ ಅಂತ ಇತ್ತಲ್ವಾ, ಈ ಭಗತ್ ಕ್ಯಾರೆಕ್ಟರ್ಗೆ ಪ್ಯಾರಲಲ್ ಆಗಿರುವ ಹೀರೋನೇ ಬೇಕಾಗಿದ್ದು ನಮಗೆ. ಇಟ್ ಈಸ್ ನಾಟ್ ಎ ಕ್ಯಾರೆಕ್ಟರ್, ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಅಲ್ಲ, ಅದು ಹೀರೋ ಅದು ಪುಲ್ ಮಾಡಬೇಕು. ತುಂಬಾ ನೋಡಿರಬಾರ್ದು ಅವ್ರನ್ನ, ಇದೇನೋ ವಿಶೇಷವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು. ಅಂಡ್ ಪಾತ್ರಧಾರಿಗೂ ಸಹ ನಾನು ಇಲ್ಲಿ ತನಕ ಮಾಡಿಲ್ಲ, ಆ ಥರದ್ದು ನಾನು ಮಾಡ್ತಿದ್ದೀನಿ ಅಂತಂದಾಗ ಮಾತ್ರ ನನ್ನ ಜೊತೆ ತುಂಬ ಆಸೆಯಿಂದ ಮತ್ತು ಖುಷಿಯಿಂದ ಜರ್ನಿ ಮಾಡ್ತಾರೆ ಅನ್ನೋ ಇದಿತ್ತು. ಹಾಗಾಗಿ ಗೋಪಾಲಣ್ಣ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಫ್ಯಾಂಟಾಸ್ಟಿಕ್. ಅದು ನನ್ನ ಕಲ್ಪನೆನ ಮೀರಿ ಬೇರೆ ಥರದ್ದೊಂದು ಪೋಟ್ರೆ ಮಾಡಿ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ನ. ಅರುಣಮ್ಮ ಬಂದು ಕತೆ ಹೇಳಿದ ಮೇಲೆ ಮಧ್ಯೆ ಏನೋ ಗ್ಯಾಪ್ ಆಗಿ ಬೇರೆ ಸಿನಿಮಾಗಳು ಬ್ಯುಸಿ ಆಗೋಯ್ತು. ಮತ್ತೆ ಕಾಸ್ಟಿಂಗ್ ಆಗಿಲ್ಲ, ಶೂಟಿಂಗ್ ಶುರು ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಯಾರಿಗೂ ಕೊಟ್ಟಿಲ್ಲ ಅಲ್ವಾ ಅದು, ನಾನು ಮಾಡ್ಬೇಕು ಅದನ್ನು ಅಂತ. ಹಂಗೆ ಆಸೆಪಟ್ಟು ಒಳಗಡೆ ಬಂದಿದ್ದು. ತುಂಬ ವಿಷಯಗಳಿದೆ, ಅವರೆಲ್ಲ ನಮಗೆ ಮಾಡಿರೋ ಸಪೋರ್ಟಿನ ವಿಷಯಗಳು. ಅದು ಬೇಬಿ ಇನ್ನೊಂದು ಸಲ ಹೇಳ್ತೀನಿ. ನವೀನ್ ಸರ್ ಅಷ್ಟೇ ತುಂಬ ಇದೆ ನಮ್ಮ ಮಧ್ಯೆ ಅವ್ರ ಸೀಕ್ರೆಟ್ಗಳು. ಈ ಸಿನಿಮಾಗೆ ಅವರು ಒಪ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ಎಷ್ಟೆಷ್ಟು ಸಪೋರ್ಟ್ ಮಾಡಿದ್ದಾರೆ, ಯಾವ್ಯಾವ ಥರ ಸಪೋರ್ಟ್ ಮಾಡಿದ್ದಾರೆ ಅಂತ. ಮೇಜರ್ಲಿ ನನ್ನ ಕಾಸ್ಟಿಂಗ್ ಇದ್ದಿದ್ದು ಅದೇ ಸರ್, ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋರು, ನನ್ನ ಸ್ಕ್ರಿಪ್ಟನ್ನು ನಂಬೋರನ್ನ ಕಾಸ್ಟ್ ಮಾಡಬೇಕು ಅಂತ. ರ್ಯಾದರ್ ದೆನ್ ಈ ಪಾತ್ರಕ್ಕೆ ಸೂಟ್ ಆಗ್ತಾರಾ ಇಲ್ವಾ ಅನ್ನೋದನ್ನ ನಾನು ನೋಡಿಲ್ಲ. ನನಗೆ ಯಾಕೆಂದರೆ ಕಲಾವಿದರು, ಅವ್ರನ್ನ ನಂಬ್ತೀನಿ, ಯಾವ ಪಾತ್ರ ಕೊಟ್ಟರು ಅದನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಅಲ್ಲೇ ಆರ್ಟಿಸ್ಟ್ಗಳಿಗೆ ಒಂದು ಪ್ಲಸ್ ಮುನಿನೂ ಅಷ್ಟೇ. ಹಾಂ ಸರ್, ಇವರು ಮುನಿ, ಗೋಪಾಲ್ ದೇಶಪಾಂಡೆ, ವಿನೋದ್ ಭಾರತಿ ಇವರೆಲ್ಲ ಈ ಟೀಮ್ ಮೇಲೆ ಪ್ರೀತಿ, ಪ್ರೊಡಕ್ಷನ್ ಮೇಲೆ ಒಂದು ಫ್ರೆಂಡ್ಶಿಪ್ಗಿಂತ ಒಂದಿದೆ, ಅದಕ್ಕಿಂತ ಜಾಸ್ತಿ ಈ ಟೀಮ್ ಹುಡುಗರು ಕೆಲಸದ ಮೇಲೆ ಪ್ರೀತಿ ಜಾಸ್ತಿ ಆಗೋಯ್ತು, ಇಷ್ಟ ಆಗೋಯ್ತು. ಅದರಿಂದ ಅದೊಂದು ತುಂಬ ಆರ್ಟಿಸ್ಟೊಂದು ಕೋಆಪ್ರೇಟಿವ್ ಆಗಿ ಕ್ಯಾರವೇನೇ ಬೇಕು, ಇಲ್ಲೇ ಇರಬೇಕು, ಅಲ್ಲೆಲ್ಲೋ ಕಾಡಿನ ಮಧ್ಯೆ, ಅಲ್ಲೆಲ್ಲೋ ಮಳೆಯಲ್ಲಿ, ಅಲ್ಲೆಲ್ಲೋ ಕತ್ತಲಲ್ಲಿ ಕೊಚ್ಚೆಯಲ್ಲಿ ಇದ್ಕೊಂಡ್ರೆ ಕೆಸರು, ಅಲ್ಲೇ ಜರ್ನಿಂಗ್ ಮಾಡಿಕೊಂಡು ಸರಿಯಾಗಿ ನೀರಿರುತ್ತೆ. ತುಂಬ ಕಷ್ಟ. ಅಲ್ಲಿ ಬೆಂಗಳೂರಲ್ಲಾದ ಫೆಸಿಲಿಟಿ ಇರುತ್ತೆ, ನಿಮ್ಗೆ ಕ್ಯಾರವನ್ ಇರ್ತವೆ, ಹೋಟೆಲ್ಸ್ ಇರ್ತವೆ. ಮೈಸೂರು ಅಂದರೆ ಸ್ಟಾರ್ ಹೋಟ್ಲ್ಸ್ ಇರ್ತವೆ, ಆರ್ಟಿಸ್ಟ್ ಇರ್ಬೋದು. ಅಲ್ಲೇ ಅನುಕೂಲಗೂ ಇರೋಲ್ಲ, ಸಿಕ್ಕಿದ ಜಾಗದಲ್ಲೇ ಉಳ್ಕೋಬೇಕು. ಅದಕ್ಕೆ ನೀವು ಕ್ಯಾಮ್ರಾ ಮುಂದೆ ನಟನೆ ಇದೆಯಲ್ಲ, ಕ್ಯಾಮ್ರಾ ಹಿಂದಿನ ಬಿಹೇವಿಯರು, ನಡವಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೊಡಕ್ಷನ್ ಹೌಸ್ ನಡೆಸೋಕ್ಕೆ. ಕ್ಯಾಮ್ರಾ ಮುಂದೆ ಡೈರೆಕ್ಟ್ ಸ್ಯಾಟಿಸ್ಫೈ ಮಾಡ್ಬೋದು, ಕ್ಯಾಮ್ರಾ ಹಿಂದೆ ಇದೆಯಲ್ಲ ಅದನ್ನು ಸ್ಯಾಟಿಸ್ಫೈ ಮಾಡೋದು ತುಂಬ ಕಷ್ಟ ಪ್ರೊಡಕ್ಷನ್ ಹೌಸ್ಗೆ. ಆ ಕಷ್ಟಗಳೇ ಕೊಡದೆ ಅವರೇ ಇದ್ಬಿಟ್ಟು ಆ ಸಿನಿಮಾ ಮುಗಿಸ್ಕೊಂಬಂದಿದ್ದಕ್ಕೆ ನಾನು ಎಲ್ಲ ಆರ್ಟಿಸ್ಟ್ಗೂ ಪ್ರೊಡಕ್ಷನ್ ಕಡೆಯಿಂದ. ಆಮೇಲೆ ಹರ್ಷ ಅವ್ರಿಗೆ ಅದೊಂದು ಅದು ಗುಣನೋ ಅಥವಾ ಟ್ಯಾಲೆಂಟ್ ಅದು ಹೆಂಗಾರ ತಗೋಬೋದು, ಅದೊಂದಿದೆ. ಅವ್ರು ಮಾತಾಡಿದ್ರೆ ನಿಮ್ಗೆ ಯಾರು ಇಲ್ಲ ಅನ್ನಕ್ಕಾಗಲ್ಲ, ಅವ್ರು ಮಾತಾಡೋ ಸ್ಟೈಲ್. ನನಗೆ ನಾನು ನಮ್ಮ ರವಿ ಫೋನ್ ಕೊಟ್ಬಿಟ್ಟು ಆಯ್ತು ಎಲ್ಲ ಬೇರೆ ಎಲ್ಲ ಕ್ಯಾನ್ಸಲ್. ಇಲ್ಲ ಅದೇ ನಿಜ, ಆ ಗುಣ ಇಡೀ ಟೀಮ್ನ ಚೆನ್ನಾಗಿ ತಗೊಂಡೋಗಿದೆ. ಬೇರೆ ಏನು ಮಾತಾಡಕ್ ಆಗಲ್ಲ ಅಷ್ಟೇ. ಅಲ್ಲ ಅದು ಅವರು ಹುಟ್ಟು ಗುಣ ಅನ್ಸುತ್ತೆ. ಯಾಕಂದ್ರೆ ಕೆಲವರು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ ಗುಣಗಳು ಸವಾಸ್ ದೋಷದಿಂದ ಕೆಟ್ಟೋಗ್ಬಿಡುತ್ತೆ. ಇವರು ಒಂದು 100 ಜನ ಕಷ್ಟಪಟ್ಟು ಕೆಡ್ಸೋಕೆ ಹೋದ್ರು ಅವ್ರ ಕ್ಯಾರೆಕ್ಟರ್ ಕೆಡಲ್ಲ, ಅದು ಅವ್ರ ಕ್ಯಾರೆಕ್ಟರ್. ವೈಯಕ್ತಿಕವಾಗಿ ಹಂಗೆ ಇವ್ರ ಹತ್ರ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚಂದ ಕೆಲಸ ಮಾಡ್ಕೊಂಡು ಗೊತ್ತಾ, ಅದು ಅವ್ರು ಬೇಕಿದ್ನ ಮ್ಯಾನಿಪುಲೇಷನ್ಗೂ ಇನ್ವಿಟೇಷನ್ಗೂ ವ್ಯತ್ಯಾಸ. ಇವ್ರದ್ದು ಇನ್ವಿಟೇಷನ್, ಅದಕ್ಕೆ ಒಪ್ಕೊಳ್ತೀವಿ. ಬೇರೆಯವ್ರು ಅದು ಟ್ಯಾಲೆಂಟ್ ಅಲ್ಲ, ಅದು ಗುಣನೇ. ಇವ್ರಿಬ್ರು ಮತ್ತೆ ಜಗಳ ಆಗಿದೆ ಕಂಟೆಂಟ್ಗೋಸ್ಕರ. ಅಂದ್ರೆ ಇವರು ಮ್ಯೂಸಿಕ್ ಡೈರೆಕ್ಟ್ರು ಓಕೆ
ನಾನು ಆಯ್ತು ಅನ್ಬೋದಲ್ಲ. ಇವ್ರು ಜಗಳ ಮಾಡ್ತಾರೆ, ಇಲ್ಲ ಇದು ಹಿಂಗೆ ಬೇಕು ಅಂತ. ಯಾಕೆಂದ್ರೆ ಅವ್ರ ಪ್ರೀತಿ. ಅದು ಪ್ರಾಬ್ಲಮ್. ಅವನು ಆರ್ಟಿಸ್ಟ್ ಆಗಿ ಅಷ್ಟೇ ಒಳಗೆ ಬಂದಿದ್ದಿದ್ರೆ ಮೇ ಬಿ ನನಗೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿರ್ತಿದ್ದ ಅಂತ ನನಗದೊಂದು ಕೊರಗಿದೆ. ಅಂದರೆ ಅವನೂರಲ್ಲೇ ಶೂಟ್ ಮಾಡಿದ್ರಿಂದ ಎಲ್ಲ ಥರದ ಆಫ್ ದಿ ಕ್ಯಾಮ್ರಾ ಕೆಲಸಗಳನ್ನು ಅವನು ಹ್ಯಾಂಡ್ಲ್ ಮಾಡ್ದ. ಅಂದರೆ ನಾನು ಅಮರು ಎಷ್ಟು ಆ ಸ್ಕ್ರೀನ್ಗೆ ಅಂತ ಒದ್ದಾಡಿದ್ದೀವೋ ಅಷ್ಟೇ ಪಾಲು ಹೊಡೆದಾಟ ಅವನದಿದೆ. ಅಲ್ಲೇನೋ ಅವನಿಗೆ ನನಗದೊಂದು ಕೊನೆ ತನಕ ಇರುತ್ತೆ. ಅವ್ನಿಗೆ ಇನ್ನೊಂಚೂರು ಟೈಮ್ ಕೊಡಬೇಕಿತ್ತು, ನಾನು ಇನ್ನೊಂಚೂರು ಫ್ರೀಡಮ್ ಕೊಡಬೇಕಿತ್ತು ಅಂತ. ಈ ಸಿನಿಮಾಗೋಸ್ಕರ ಅವನೆಷ್ಟು ಮಾಡಿದ್ನೋ ಹಾಗೆ ನಮ್ಮ ಲಿಯೋನಿಲ್ಲ ಹೀರೋಯಿನ್ ಅಂದರೆ 2 ದಿನ ಮುಂಚೆ ಬಂದಿದ್ದು ಸ್ಕ್ರಿಪ್ಟನ್ನು ನಂಬಿ, ಅಂದರೆ ಇಂಥದ್ದೇ ಜಾಗ ಬೇಕು, ಇಲ್ಲೇ ಮಲಗಬೇಕು, ಇದೇ ಥರ ಊಟ ಬೇಕು, ಕ್ಯಾರವ್ಯಾನ್ ಬೇಕು. 70 ಜನ ಇದ್ದರು ಸರ್ ಆರ್ಟಿಸ್ಟು, ಗಂಡು ಆರ್ಟಿಸ್ಟ್ಗಳು ಫೈಟ್ ಮಾಡುವಾಗ. ಒಂದೇ ಒಂದು ಹುಡುಗಿ ಇಡೀ ಸೆಟ್ಟಲ್ಲಿ ನೈಟು ಇವ್ರು ಬಂದು ಬೈದ್ರವತ್ತು ನೈಟು ರಾಮ್ಜಿ ಸರ್, ಏನು ಒಂದು ಕ್ಯಾರವನ್ ತರಿಸ್ಕೊಳಕ್ಕಾಗಲ್ವಾ ನೀವು ಅಂತ. ನಾವು ತರಿಸ್ತೀವಿ ಅಂದರೂ ಅವ್ರು ಬೇಡ ಅನ್ನೋ ಥರ ಇದ್ದಿದ್ರಿಂದನೇ, ಅಂದರೆ ಅದೊಂದು ಜೆಲ್ಲಾಗ್ಬಿಟ್ಟಿದ್ವಿ ನಾವು ಹೆಣ್ಮಕ್ಳನ್ನ. ಅದು ಅವ್ರಿಗೆ ಇಷ್ಟ ಆಗಲ್ಲ, ಹಂಗೆ ಬೈದರು. ಆ ಥರ ಸಿಚುವೇಶನ್ಗಳಲ್ಲೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಆ್ಯಂಡ್ ನನಗೊಂದೊಂದು ಆಸೆ ಇತ್ತಲ್ಲ, ಡೇಟ್ಸ್ಗೋಸ್ಕರ ಒಂದಿನ ಮಳೆ ಇದು ಸರ್ ತುಂಬ ಕಷ್ಟ. ಅದು ಒಂದಿನ ಎಕ್ಸ್ಟ್ರಾ ಆಗಿಬಿಟ್ರೆ ಅಥವಾ ಮಳೆಯಿಂದ ಶೂಟಿಂಗ್ ನಿಂತ್ಬಿಟ್ರೆ ಅವರು ಊರಿಗೆ ಹೋಗ್ಬೇಕು ಅಂತಾರೆ. ಬೆಂಗಳೂರಾದರೆ ಇಲ್ಲಿ ಹೋಗ್ಬಿಟ್ಟು ವಾಪಸ್ ಬೆಳಗ್ಗೆ ಬಂದುಬಿಡ್ಬೋದು, ಹಂಗಲ್ಲ ಅಲ್ಲಿದು. ಹಾಗೆ ಎಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಭಯ ಇತ್ತು. ಅದೆಲ್ಲನೂ ಬಿಟ್ಟು ಅವರು ಇನ್ನೊಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, MNC ಕಂಪ್ನಿಗಳಲ್ಲಿ. ಅದಕ್ಕೆ ಪೂರ್ತಿ ರಜಾ ಹಾಕಿ ಅಷ್ಟೂ ದಿನ ನಮ್ಮ ಜೊತೆ ಎಕ್ಸ್ಟೆಂಡ್ ಮಾಡಿ ಇದ್ದಿದ್ದು ಆ್ಯಂಡ್ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿ ಮಾಡಿರೋದು ಗ್ರೇಟು. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಒಂದು ಒಳ್ಳೆ ಸಿನಿಮಾ ಅಥವಾ ನಾವು ಸಿನಿಮಾ ಯಾವಾಗಲೂ ಬಂದು ಸಕ್ಸಸ್ ಆದಮೇಲೆ ಸುಮಾರು ವಿಷಯಗಳು, ಈ ಥರದ್ದು ವಿಷಯಗಳು ಮಾತಾಡ್ತೀವಿ. ಆ ಎಲ್ಲ ಅಂಶಗಳು ಸಿನಿಮಾ ಅಂದರೆ ರಿಲೀಸ್ಗೂ ಮೊದಲೇ ಮಾತಾಡ್ತಾ ಇದ್ದೀವಿ. ಮೇ ಬಿ ನಾನು ಸಿನಿಮಾ ನೋಡಿ ನಾನು ಆ ಥರ ಕೇಳ್ತಾ ಇದ್ದೀನೋ ಅಥವಾ ಗೊತ್ತಿಲ್ಲ. ಅಂದರೆ ಅದ್ರ ಆಚೆ ಆ ಥರದ ವಿಷಯಗಳು ಬರ್ತದೆ. ಮತ್ತು ಆ ಎಲ್ಲ ಸಂಕೇತಗಳು ಹಂಗೆ ಇದೆ. ಅಂದರೆ ಸೂಚಕಗಳು ಹಂಗೆ ಇದೆ. ಸೊ ತುಂಬ ದೊಡ್ಡ ಸಕ್ಸಸ್ ಈ ಸಿನಿಮಾಗೆ ಸಿಗೋ ಎಲ್ಲ ಲಕ್ಷಣಗಳು ನೀಟಾಗಿ ಕಾಣ್ತಾ ಇದೆ. ಸಿನಿಮಾ ನೋಡಿದವರು ಎಲ್ಲರೂ ಕೂಡ ಮಾತಾಡ್ತಾರೆ. ಆಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇ ಯಾವಾಗಲೇ ರಾಮ್ಜಿ ಸರ್ ಫಸ್ಟಿಗೆ ನಾನು ಮಲಯಾಳಂ ಸಿನಿಮಾ ಅಥವಾ ಇನ್ನೊಂದು ಸಿನಿಮಾ ಇಲ್ಲೇ ಆಗಿದೆ, ಅದ್ಭುತಗಳಾಗಿದ್ದಾವೆ. ಸೊ ಒಂದು ನನ್ನ ಎಷ್ಟೋ ಸ್ವಲ್ಪ ತುಂಬ ಜನ ಈಗ ರೀಸೆಂಟ್ಲಿ ಒಂದಷ್ಟು ಸಿನಿಮಾಗಳು ಬಂತು. ಎಲ್ಲರೂ ಸರ್ ನಮ್ದು ಅದೇ ಮಲಯಾಳಮಲ್ಲಿ ರಿಲೀಸ್ ಆಗಿಬಿಟ್ರೆ ನಮ್ಮವ್ರು ಇದು ಮಾಡಿ ಮಲಯಾಳಂ ಸಿನಿಮಾ ರೀಸೆಂಟ್ಲಿ ಒಂದು ಪೋಸ್ಟ್ ಹಾಕಿಲ್ಲ ಬೆಂಗಳೂರಲ್ಲಿ, ಎಲ್ಲೂ ಏನೂ ಒಂದು ಇದು ಆಗಿಲ್ಲ. ಬಟ್ ಸಿನಿಮಾ ಪಬ್ಲಿಸಿಟಿ ಆಗಿದೆ, ಮೌತ್ ಟ್ರಕ್ ಆಗಿದೆ ಅಂತಂದರೆ ಜನ ಅವ್ರವ್ರ ಥಿಯೇಟ್ರಿಗೆ ಹೋಗ್ತಾರೆ, ಮಾತಾಡ್ತಾರೆ, ನಮ್ಮವ್ರು ಹೋಗ್ತಾರೆ. ಅಂದರೆ ಆ ಕೀಳಿರಿಮನ ಬಿಟ್ಟು ಥಿಯೇಟ್ರಿಗೆ ಬರಬೇಕು. ನಮ್ಮಲ್ಲಿ ಬೇರೆ ಬೇರೆ ಆಗ್ತಾಯಿದೆ. ಅದು ಯಾರಿಗೂ ನಂಗೆ ಅದು ತುಂಬ ಬೇಜಾರಿದೆ. ನಾನು ಪ್ರತಿ ಸಲ ಮಾತಾಡಿದಾಗಲೂ ಅದನ್ನ ಹೇಳ್ತಾನೆ ಇದ್ದೀನಿ ನನ್ನ ಪ್ಲ್ಯಾಟ್ಫಾರ್ಮಲ್ಲಿ. ಅದಾಗಬಾರ್ದು ಅಂತ. ನಾವೀಗ ಕನ್ನಡದಲ್ಲಿ ಸಿನಿಮಾ ಮಾಡಿ ಮಲಯಾಳಂ ಡಬ್ ಮಾಡಿಬಿಡ್ಬೇಕು. ಹೆಂಗಾಗಿದೆ ಅಂದರೆ ಈಗ ಅವ್ರು ನಮ್ಮ ಭಾಷೆನೇ ಬಳಸ್ಕೊಬಿಡ್ತಾ ಇದ್ದಾರೆ. ಅರ್ಧ ಸಿನಿಮಾ ನಮ್ಮ ಭಾಷೆನೇ ಇರುತ್ತೆ. ಅಲ್ಲ ಅಂದರೆ ನಾನು ಇದು ತುಂಬ ಎಚ್ಚರಿಕೆಯ ಗಂಟೆ ಇದೆ ನಮಗೆ ಕನ್ನಡ ಸಿನಿಮಾಗಳಿಗೆ. ಎಸ್ಪೆಷಲಿ ನಾವು ತುಂಬ ಸಿನಿಮಾಗಳೇ ಕೆಟ್ಟದಾಗ ಎಲ್ಲ ಯಾವುದೋ ಒಂದು ಸಿನಿಮಾ ಕೆಟ್ಟದಾಗ ಬಂದಿರ್ಬೋದು, ಅದನ್ನು ಇಟ್ಕೊಂಡು ಎಲ್ಲನೂ ಅಳಿಯೋದು ತಪ್ಪು. ಅದಲ್ಲ, ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾಯಿದೆ. ಸೊ ಆ ಎಲ್ಲ ಕಂಟೆಂಟ್ ಬಗ್ಗೆನೂ ಎಲ್ಲರೂ ಮಾತಾಡಬೇಕು. ಇಂಡಸ್ಟ್ರಿ ಬಂದ್ ಮಾಡಿಬಿಡ್ತಾರೆ ಅಥವಾ ಇದನ್ನು ಮಾತಾಡ್ತಿದ್ದಾರಲ್ಲ, ಅವರು ಸ್ಟಾರ್ಗಳು 2 ಸಿನಿಮಾ ಮಾಡ್ತಾರೆ, ಇವ್ರಿಗೆ ಇಲ್ಲ ಸಿನಿಮಾ ಮಾಡೋರು ತುಂಬ ಜನ ಇದ್ದಾರೆ, ಮಾಡೋಕ್ಕೆ ಬರೋರು ಬನ್ನಿ ಮಾಡ್ಬೋದು ಅನ್ನೋದು ಮಾತಾಡ್ಬೋದು. ಯಾಕೆಂದರೆ ಇಂಥ ಪ್ರೊಡ್ಯೂಸರ್ಸ್ ಇದ್ದಾರೆ, ಇಂಥ ಟೆಕ್ನಿಷಿಯನ್ಸ್ ಇದ್ದಾರೆ, ಈ ಥರ ಸಿನಿಮಾಗಳು ಆಗ್ತಾಯಿದ್ದಾವೆ. ಹೌದಾ? ಖಂಡಿತ. ಅಲ್ಲ, ಸಿನಿಮಾ ನನ್ನ ಯೂಶ್ವಲಾಗಿ ಆನೆಸ್ಟಾಗಿ ಒಂದು ಆನೆಸ್ಟಿ ಇದ್ದರೆ ಹೆಂಗಂದರೆ, ಈಗ ಇಂಟ್ರ್ಯೂಗಳಲ್ಲಿ ನಾನು ನೋಡ್ತೀನಿ, ಇಂಟ್ರ್ಯೂ ಕ್ಯಾಮ್ರಾಗೆ ಆನ್ ಇದ್ದಾಗ ಹಂಗೆ ಪಾಸಿಟಿವ್ ಮಾತಾಡ್ತಾರೆ, ಕಟ್ಟಾಗಿದ್ದ ತಕ್ಷಣ ಬೇರೆನೇ ಎಲ್ಲ ತಿರ್ತೀವಿ. ಇಲ್ಲಿ ಈಗ ಏನು ಕ್ಯಾಮ್ರಾ ಆನ್ ಇದ್ದಾಗ ನಡೀತಿದೆಯೋ, ಕ್ಯಾಮ್ರಾ ಆಫ್ ಆಗಿದ್ದಾಗ ಅದೇ ಆಗ್ತಿದೆ. ನಾನು ಅದೇ ಅಬ್ಸರ್ವ್ ಮಾಡಿದ್ದು. ತುಂಬ ಇಂಟ್ರ್ಯೂ ನೋಡಿದ್ದು, ನಾನು ಅಬ್ಸರ್ವ್ ಮಾಡ್ತೀನಿ. ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಒಬ್ಬೊಬ್ರು ಒಂದೊಂದು ಇದಕ್ಕೂ ಸೇಮ್ ಆ ಕ್ಯಾಮ್ರಾ ಆನ್ ಇದ್ದಾಗ ಆಫ್ ಇದ್ದಾಗ ಅದೇ ಆಗ್ತಿದೆ. ಅಂದರೆ ಈ ಜಿನ್ಯೂನಿಟಿ ಅಂದರೆ ಇದು ಆನೆಸ್ಟಿ ಕಾಣಿಸ್ತಿರೋದು ಈ ಟೀಮು. ನಾನು ಹೇಳ್ತೀನಿ ಪ್ರವೀಣ್, ಈ 6 ಟೆಕ್ನಿಕಲ್ ಟೀಮ್ ಇದೆಯಲ್ಲ, ಡೈರೆಕ್ಟರ್ ಅಂತ ಹೇಳಿದ ಇಡೀ ಟೀಮು ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ಭುತಗಳು ಮಾಡ್ತಾರೆ. ಒಂದೊಂದು ದಿವಸ ಬರೆದಿಟ್ಟು ನಾನು ಅವತ್ತು ನೀನೇ ಬಂದು ಕೇಳ್ತೀಯ ಹೇಳಿ ಸತ್ಯ ಅಂತ. ಇವರು ಅದ್ಭುತಗಳು ಮಾಡ್ತಾರೆ. ಅಂಥ ಅದ್ಭುತವಾದ ಟೀಮು. ಆ್ಯಕ್ಚುಲಿ ನನಗೆ ಶಾಕ್ ಆಗಿದೆ ಅಂದರೆ, ಇವ್ರು ಬಂದು ಈ ಥರ ಸಿನಿಮಾ ಇದು ಮಾಡೋಣ ಸರ್, ರಿಲೀಸ್ ಈ ಟೈಮ್ ಸಿಚುವೇಶನ್ ಚೆನ್ನಾಗಿಲ್ಲ ಅಂತಂದರೆ ಹೆಂಗೆ ಸರ್? ಏನು ಚೆನ್ನಾಗಿಲ್ಲ, ನಮ್ಮ ಸಿನಿಮಾ ಬರುತ್ತೆ, ಸಿಚುವೇಶನ್ ಚೆನ್ನಾಗಾಗುತ್ತೆ ಅಷ್ಟೇ ಅಂತ. ಅಂದರೆ ಅವ್ರು ಕಾನ್ಫಿಡೆಂಟು, ಬೀಂಗ್ ಅ ಪ್ರೊಡ್ಯೂಸರ್ ಅವ್ರು ಕಾನ್ಫಿಡೆಂಟ್. ಇವಾಗ ಸುಮಾರು ಜನ, ಎಷ್ಟೋ ಜನ ಬರ್ತಾರೆ ರಿಲೀಸ್ ಮಾಡಿಬಿಡಿ ಅಂತಂದರೆ, ಎದುರ್ಕೋತಾರೆ, ಬೇಡಪ್ಪ ವಾತಾವರಣ ಚೆನ್ನಾಗಿಲ್ಲ, 1-2 ಸಿನಿಮಾ ಬರಲಿ ಗೆಲ್ಲಿ
ದೊಡ್ಡದಾಗಿ ಏನೋ ಒಂದು ಸೌಂಡ್ ಆಗಲಿ ಮತ್ತೆ ರೊಟೇಷನ್ ಆಗಲಿ ಅವಾಗ ಬರ್ತೀವಿ. ಬಟ್ ದ ವೇ ಇವ್ರು ಕಾನ್ಫಿಡೆಂಟ್ ಇತ್ತಲ್ಲ ಅದು ಎಕ್ಸೈಟ್ ಮಾಡೋದು ನನಗೆ, ಹೌದಾ ಅಂತ. ಆಮೇಲೆ ಸಿನಿಮಾ ನೋಡೋಕೆ ಕೂತ್ರೆ ಓ ಇಷ್ಟು ಧೈರ್ಯ ಇರೋದಕ್ಕೇ ಇವರು ಇಷ್ಟು ಆರಾಮಾಗಿ ಹೇಳ್ತಿದ್ದಾರೆ ಅಂತ. ಸೊ ಅದೇ ಇಷ್ಟು ವಿಷಯ. ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾತಾಡ್ತಿದ್ಯಾ? ಇಲ್ಲ ಸಮಪ್ ಆಮೇಲೆ ಇನ್ನೊಂದು ಈ ಪ್ಯಾರಲಲ್ ಲೈಫ್ ಫಿಲಮ್ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಇದು ಸೈಫೈ ಫಿಲಮು ನಮಗೆಲ್ಲ ಅರ್ಥ ಆಗಲ್ಲ, ಹಿಂಗೇನೋ ಅವೆಲ್ಲ ಇರ್ತಾವೆ. ಅಂದ್ರೆ ಕೆಲವರು ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ, ನನ್ನ ಜಾನರ್ ಇದು ಅಂತ. ಈಗ ರೀಸೆಂಟಾಗಿ ಒಂದು ಫಿಲಮು ಬಂತು, ಅದ್ರ ಹೆಸರು ತಗೊಳ್ಳೋದೋ ಬೇಡವೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು, ಒಳ್ಳೆ ಒಪಿನಿಯನ್ ಬಂತು, ಮತ್ತು ಚೆನ್ನಾಗೂ ಅದನ್ನ ರಿಸೀವ್ ಮಾಡ್ಕೊಂಡ್ರು. ಬಟ್ ಆದಾಗ್ಯೂ ಏನಂತಂದ್ರೆ ಸುಮಾರು ಜನ ಟೆಕ್ನಿಕಲ್ ಇದೆಲ್ಲ ತಲೆ ಮೇಲೆ ಹೋಗ್ಬಿಡ್ತು, ಎಲ್ಲ ಅರ್ಥ ಆಗಲಿಲ್ಲ ಅನ್ನೋ ಥರ, ಸೈಫೈ ಇದು ಅನ್ನೋ ಥರ. ಬಟ್ ಇದರಲ್ಲಿ ಏನಂತಂದರೆ ಇದು ಪ್ಯಾರಲಲ್ ಲೈಫ್ ಆಗಿದ್ರು ಅದನ್ನ ಎಷ್ಟು ಸರಳವಾಗಿ ಇಬ್ಬರು ಲೈಫ್ ಜೀವನ ಒಂದು ಅದನ್ನು ನೇಟಿವಿಟಿಗೆ ಹೆಂಗೆ ಇಳಿಸ್ಬಿಟ್ಟಿದ್ದಾರೆ ಅಂದರೆ ನಿಮ್ಗೆ ಅದನ್ನು ತುಂಬ ಅದಕ್ಕೇನು ಎಕ್ಸ್ಟ್ರಾ ನಿಂಗೆ IQ ಬೇಕಾಗೇ ಇಲ್ಲ ಫಿಲಮ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಷ್ಟು ಈಸಿಯಾಗಿ ತೊಗೊಂಡೋಗಿ ಅಷ್ಟು ಚೆನ್ನಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನು ರಿವೀಲ್ ಮಾಡ್ತಾರೆ. ಹಾಗಾಗಿ ಅದೇನೋ ಇದೇ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಲೂಸಿಯಾದಲ್ಲಿ ಹೆಂಗೆ ಎಲ್ಲ ನೇಟಿವಿಟಿ ಕನೆಕ್ಟ್ ಆಗಿ ಆಗ್ಬಿಟ್ಟಿತ್ತು, ಅದೇ ಥರ ಎಲ್ಲರಿಗೂ ಇಷ್ಟ ಆಗೋವಂಥ ಫಿಲಮ್. ಹಾಗಾಗಿ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದೆ. ಓಕೆ, ಓವರಾಲ್ ಅಂದರೆ ಹೆಜ್ಜಾರು ಸಿನಿಮಾ ಬಗ್ಗೆ ಈ ಥರ ಮಾತಾಡೋಕೆ ಕೂತ್ರೆ ತುಂಬ, ಅಂದರೆ ಸಿನಿಮಾ ನೋಡಿದ್ಮೇಲೆ ಹಂಗೆ ಇಷ್ಟು ಮಾತಾಡ್ತಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಮಾತಾಡಲ್ಲ, ಯಾರೇ ಆದರೂ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಯಾರಾದರೂ ಅಷ್ಟು ಮಾತಾಡ್ತಾರೆ. ಸೊ ಅಂಥದ್ದೊಂದು ಅದ್ಭುತ ಕಂಟೆಂಟ್ ಹೆಜ್ಜಾರು ಸದ್ಯದಲ್ಲೇ ಥಿಯೇಟ್ರಿಗೆ ಬರ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆಗೆ ಟೀಮ್ ಮಾತಾಡಿರೋದು ವಿಷಯ ಒಂಥರ ಪ್ರಿವ್ಯೂ ಥರ ನಿಮ್ಗೆ ಸಿಕ್ಕಿದೆ ಅನ್ಕೊತೀನಿ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದರೆ ನೀವು ಸಿನಿಮಾ ನೋಡಿದ್ರೆ OTTವರೆಗೂ ದಯವಿಟ್ಟು ಕಾಯ್ಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಇದು ಆ್ಯಕ್ಚುಲಿ ಥಿಯೇಟ್ರಿಕಲ್ ಸಿನಿಮಾ, ಅಷ್ಟು ಮಜಾ ಕೊಡುತ್ತೆ. ಅಂದರೆ ನಾನು ಹೇಳೋದು ಮ್ಯೂಸಿಕ್ಕು, ಥ್ರಿಲ್ಲು, ಎಲ್ಲ ಆಸ್ಪೆಕ್ಟ್ಸಲ್ಲೂ ಈ ಸಿನಿಮಾ ಥಿಯೇಟ್ರಿಕಲ್ ಸಿನಿಮಾ. ಥಿಯೇಟ್ರಲ್ಲಿ ಮಿಸ್ ಮಾಡದೆ ಬನ್ನಿ. ಅಂಥದ್ದೊಂದು ಅದ್ಭುತವಾದ ಕಂಟೆಂಟ್ ಇಲ್ಲಾಗಿದೆ. ಇಷ್ಟು ಧೈರ್ಯವಾಗಿ ಇಷ್ಟು ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲ ನೀವು ಮಕ್ಕಳಿದ್ದೀರ ನಂಗೆ ಗೊತ್ತು, ನಾನು ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಸಿನಿಮಾ ಇನ್ನು ಹೆಂಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ದಯವಿಟ್ಟು ಹೆಜ್ಜಾರು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇಂಟ್ರೂ ನಾನು ಕನ್ಕ್ಲೂಡ್ ಮಾಡ್ತೀನಿ, ದಯವಿಟ್ಟು ಮಾಡಿ. ಗೊತ್ತಾ, ಎಲ್ರಿಗೂ ಏನು ಥ್ಯಾಂಕ್ಸ್ ಅಂದರೆ ತುಂಬ ಸಹಜವಾಗಿ ಒಂದು ಇಂಟ್ರೂ ಮಾಡಿದ್ರಿ. ಒಂದು ಬಿಲ್ಡಪ್ ಇಲ್ಲ, ಒಂದು ಸುಳ್ಳಿಲ್ಲ, ಒಂದು ಓವರ್ ಆ್ಯಕ್ಷನ್ ಇಲ್ಲ. ಅಂದರೆ ನಾನು ಅದನ್ನೇ ಇಷ್ಟಪಡೋದು. ಅಂದರೆ ಅಯ್ಯೋ ಆ ಬಿಲ್ಡಪ್ಗಳಿಲ್ಲದೆ ಸಹಜವಾಗಿ ಸುಳ್ಳಿಲ್ಲದೆ ತುಂಬ ಸುಳ್ಳುಗಳು ಬಂದು ಕೂತ್ಕೊಂಡ್ಬಿಟ್ಟು ಜನಕ್ಕೆ ಆಡಿಯನ್ಸ್ಗೆ ಏನು ಗೊತ್ತಾ ಎಕ್ಸ್ಪೆಕ್ಟೇಷನ್ಸ್ ಹೊತ್ತೋಗುತ್ತೆ. ಅಷ್ಟು ಹಿಂಗೆ ಮಾತಾಡ್ತೀವಿ ಇಂಟರ್ವ್ಯೂಗಳಲ್ಲಿ, ಹಂಗೆ ಮಾಡು ಹಿಂಗೆ ಮಾಡಿಲ್ಲ ಅಂತ ಬಂದು ನೋಡಿ, ಯಾರು ಮಾಡಿಲ್ಲ ಪ್ರಪಂಚ, ಯಾರು ಮಾಡಿ ಹಿಂಗೆಲ್ಲ ಬಿಲ್ಡಪ್ ಕೊಡ್ತಾರೆ. ಆಡಿಯನ್ಸ್ ಹಂಗೆ ತಲೆಯಲ್ಲಿ ಇಟ್ಕೊಂಡ್ಬಂದಾಗ ಇದಕ್ಕೆ ಇಷ್ಟು ಬಿಲ್ಡಪ್ ಕೊಟ್ರಾ ಅಂತ ನನಗೆ ಇದೊಂದು ತೃಪ್ತಿ ಆಗಿದ್ದೇನೆಂದರೆ, ಏನೂ ಸುಳ್ಳು ಹೇಳಿದೆ, ಇದ್ದದ್ದಾಗೆ ಇದ್ದಷ್ಟೇ ಮಾತಾಡಿ ಮುಗಿಸ್ತಾ ಇರೋದಕ್ಕೆ. ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ.